ಪ್ರಕ್ರಿಯೆ ಆರಂಭವಾಗಲಿಕ್ಕೆ 2 ದಿನ ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ಮತಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗದೇ ಇದ್ರೂ ಕೂಡ ಘೋಷಣೆಯಾಗಿರುವ ಕ್ಷೇತ್ರಗಳಿಂದ ಅಭ್ಯರ್ಥಿಗಳ ರಾಜಕೀಯ ಇತಿಹಾಸ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಲವು ಚುನಾವಣೆಗಳನ್ನು ಎದುರಿಸಿ ಸೋಲು ಗೆಲುವನ್ನ ಕಂಡವರು ಇದೀಗ ದೆಹಲಿಯತ್ತ ದೃಷ್ಟಿ ನೆಟ್ಟು ತಮ್ಮ ಭವಿಷ್ಯವನ್ನ ಹುಡುಕ್ತಾ ಇದ್ದಾರೆ. ಅಂದರೆ ಎರಡೂ ಪಕ್ಷದಲ್ಲೂ ಕೂಡ, ಇನ್ಫ್ಯಾಕ್ಟ್ 3 ಪಕ್ಷದಲ್ಲೂ ಕೂಡ ಹಿಂದಿನ ಕೆಲ ಚುನಾವಣೆಗಳಲ್ಲಿ ಸೋತ ಅಭ್ಯರ್ಥಿಯ ಪಾದವೇ ಗತಿ ಅನ್ನೋ ರೀತಿಯ ಚಿತ್ರಣ ಕಾಣೋಕೆ ಸಿಗ್ತಾ ಇದೆ. ಹಾಗಾದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಯಾರೆಲ್ಲ ಹಿಂದಿನ ಬಾರಿಯ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳಿಗೆ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವಕಾಶವನ್ನು ನೀಡಲಾಗಿದೆ, ಆ ಗ್ರಾಫಿಕ್ಸ್ ಅನ್ನು ಗಮನಿಸ್ತಾ ಹೋಗೋಣ. ಹಲವು ಹೆಸರುಗಳು ಮುನ್ನೆಲೆಗೆ ಬರುತ್ತೆ. ಸೋತ ಅಭ್ಯರ್ಥಿಗಳಿಗೆ ಈ ಬಾರಿಯ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವ ದೃಷ್ಟಿಯಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಾಳಿಗಳಲ್ಲೂ ಕೂಡ ಸೋತ ಅಭ್ಯರ್ಥಿಗಳಿಗೆ 2ನೇ ಅವಕಾಶವನ್ನ ನೀಡಲಾಗಿದೆ. ಬಳ್ಳಾರಿ ಗ್ರಾಮೀಣದಲ್ಲಿ ಸೋತ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸೋತಂತಹ ಬಿ ಶ್ರೀರಾಮುಲು ಅವರನ್ನ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಮೂಲಕ ಸೆಕೆಂಡ್ ಚಾನ್ಸ್ ಅನ್ನ ನೀಡಲಾಗಿದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಸೋತ ಆ ಸಂದರ್ಭದಲ್ಲಿ ಚುನಾವಣೆ ಎದುರಿಸೋದು ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಸೋತ ಕ್ಷೇತ್ರದಲ್ಲೇ ವಿಧಾನಸಭೆಯಲ್ಲಿ ಸೋತಿದ್ರು. ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಇದೀಗ ಕಣಕ್ಕಿಳಿತಿದ್ದಾರೆ. ಮೊನ್ನೆಯಷ್ಟೇ ಅವರ ಹೆಸರು ಅಧಿಕೃತವಾಗಿ ಅನೌನ್ಸ್ ಆಗಿದೆ. ಕೇವಲ ಇಬ್ಬರು ಮಾತ್ರವಲ್ಲ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಿದ್ದವರು ಅನಂತಕುಮಾರ್ ಹೆಗಡೆ ಅವರ ಬದಲಿಗೆ ಹಿಂದಿನ ಚುನಾವಣೆಯಲ್ಲಿ ಸೋತಂತಹ ಶಿರಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಇನ್ನು ವಿ ಸೋಮಣ್ಣ ಅವರ ಕಥೆಯಂತೂ ಗೊತ್ತೇ ಇದೆ. 2 ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರು. ವರ್ಣ ಹಾಗೆ ಚಾಮರಾಜನಗರ ಎರಡರಲ್ಲೂ ಕೂಡ ಸೋತಿದ್ರು. ಆ ಸೋಲಿಗೆ ಬೇರೆ ಬೇರೆ ವಿಶ್ಲೇಷಣೆಯನ್ನ ಸೋಮಣ್ಣ ಅವರು ನೀಡಿದ್ರು. ಆ ಸೋಲಿನಿಂದಲೇ ಅಸಮಾಧಾನಗೊಂಡಿದ್ರು. ಆ ಅಸಮಾಧಾನಕ್ಕೆ ಮದ್ದು ಅನ್ನೋ ರೀತಿಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಮುಂದಿನ ಸೆಟ್ಟನ್ನು ಗಮನಿಸೋಣ. ಸೋತ ಅಭ್ಯರ್ಥಿಗಳ ಪೈಕಿ ಜಗದೀಶ್ ಶೆಟ್ಟರ್ ಗೊತ್ತೇ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಅನ್ನು ನಿರಾಕರಣೆ ಮಾಡಲಾಯಿತು. ಹೀಗಾಗಿ ಮುನಿಸಿಕೊಂಡು ಕಾಂಗ್ರೆಸ್ ಕೈ ಹಿಡಿದ್ರು. ಕಾಂಗ್ರೆಸ್ನಿಂದಲೂ ಕೂಡ ಟಿಕೆಟ್ ಅನ್ನು ನೀಡಲಾಯಿತು. ಆದರೆ ಗೆಲುವನ್ನು ಸಾಧಿಸುವಲ್ಲಿ ಜಗದೀಶ್ ಶೆಟ್ಟರ್ ವಿಫಲರಾದರು. ಅದಾದ ನಂತರದಲ್ಲಿ ಇದೀಗ ಮರಳಿ ಗೂಡಿಗೆ ಅಂತ ಹೇಳಿ ಬಿಜೆಪಿಗೆ ಸೇರಿದ್ದಾರೆ. ಕರ್ಕೊಂಡು ಬಂದ ಕಾರಣಕ್ಕೆ ಅನ್ನೋ ರೀತಿಯಲ್ಲಿ ಟಿಕೆಟ್ ನೀಡಲಾಯ್ತಾ ಗೊತ್ತಿಲ್ಲ. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಜಗದೀಶ್ ಶೆಟ್ಟರ್. ಇನ್ನು ಸೌಮ್ಯ ರಾಮಲಿಂಗಾರೆಡ್ಡಿ ಕಳೆದ ಬಾರಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗಿಳಿದಿದ್ರು. ಗೆದ್ದೇ ಬಿಟ್ಟರು ಸೌಮ್ಯ ಅನ್ನೋ ಹಂತದಲ್ಲಿ ಕಡೆ ಕ್ಷಣದಲ್ಲಿ ಆದಂತಹ ರೋಚಕ ಬೆಳವಣಿಗೆ. ಸಿ.ಕೆ. ರಾಮಮೂರ್ತಿ ಅವರಿಗೆ ಗೆಲುವಾಯಿತು. ಸೌಮ್ಯ ಅವರು ಪರಾಜಿತರಾದರು. ಇದೀಗ ಸೌಮ್ಯ ರಾಮಲಿಂಗಾರೆಡ್ಡಿ ಅವರಿಗೆ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಇನ್ನು ಹಾಸನ ಶ್ರೇಯಸ್ ಪಟೇಲ್ ಅವರು ಕಣಕ್ಕಿಳಿತಾ ಇದ್ದಾರೆ. ಹೊಳೆನರಸೀಪುರದಿಂದ ಕಂಟೆಸ್ಟ್ ಮಾಡಿ ಸೋಲನ್ನು ಕಂಡಿದ್ರು. ಹಾಗೆ ಖಾನಾಪುರದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಕಣಕ್ಕಿಳಿದು ಸೋಲನ್ನು ಅನುಭವಿಸಿದಂತಹ ಅಂಜಲಿ ನಿಂಬಾಳ್ಕರ್ ಕೂಡ ಸೋಲನ್ನು ಅನುಭವಿಸಿದ್ರು. ಇಬ್ಬರಿಗೂ ಕೂಡ ಶ್ರೇಯಸ್ ಪಟೇಲ್ ಹಾಗೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಈ ಬಾರಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಉತ್ತರ ಕನ್ನಡದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಕಣಕ್ಕಿಳಿತಾ ಇದ್ರೆ, ಇತ್ತ ಹಾಸನದಿಂದ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಇದಿಷ್ಟು ಸೋತ ಅಭ್ಯರ್ಥಿಗಳಿಗೆ ನೀಡಿರುವಂತಹ ಸೆಕೆಂಡ್ ಚಾನ್ಸ್. ಆದರೆ ಡಬಲ್ ಚಾನ್ಸ್ ಅನ್ನೋ ರೀತಿಯಲ್ಲೂ ಕೂಡ ಕೆಲ ಅಭ್ಯರ್ಥಿಗಳು ಗೋಚರಿಸ್ತಾ ಇದ್ದಾರೆ. ಅಂದರೆ ಹಾಲಿ ಕೈಯಲ್ಲಿ ಅಧಿಕಾರ ಇದೆ, ಅದರ ಜೊತೆಗೂನು ಮತ್ತೊಂದು ಅವಕಾಶ ಅಂತ ಹೇಳಿ ಸಂಸತ್ ಸ್ಥಾನಕ್ಕೆ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಲಾಗ್ತಾ ಇರೋದು. ಹಾಲಿ ಶಾಸಕರಿದ್ದವರು ಈ ಬಾರಿ MP ಚುನಾವಣೆಗೆ ಟಿಕೆಟ್ ಅನ್ನ ಗಳಿಸಿದವರು ಯಾರ್ಯಾರು ಗಮನಿಸ್ತಾ ಹೋಗೋಣ. ಹಾವೇರಿಯಿಂದ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಬಹಳ ಪ್ರಯತ್ನ ಪಟ್ಟರು, ಟಿಕೆಟ್ ಸಿಗಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರನ್ನ ಅಧಿಕೃತ ಅಭ್ಯರ್ಥಿಯಾಗಿ ನಿಲ್ಲಿಸಲಾಗಿದೆ. ಶಿಗ್ಗಾವಿ ಕ್ಷೇತ್ರದ ಹಾಲಿ ಶಾಸಕರಿದ್ದಾರೆ ಕೂಡ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು. ಮತ್ತೊಂದು ಕಡೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಹಾಲಿ MLC ಪರಿಷತ್ನ ಸದಸ್ಯರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಶೋಭಾ ಕರಂದ್ಲಾಜೆ ಅವರು ಕಂಟೆಸ್ಟ್ ಮಾಡಿದಂತಹ ಹಾಗೆ ಹಾಲಿ ಸಂಸದರಾಗಿರ್ತಕ್ಕಂತಹ ಶೋಭಾ ಕರಂದ್ಲಾಜೆ ಅವರು ಗೆದ್ದು ಬಂದಿರತಕ್ಕಂಥ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಅಧಿಕೃತವಾಗಿ ಅನೌನ್ಸ್ ಆಗದೆ ಹೋದರೂ ಕೂಡ HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಲಿ ಶಾಸಕರಿದ್ದಾರೆ ಚನ್ನಪಟ್ಟಣದಿಂದ, ಹೀಗಾಗಿ ಅವರು
ಶಾಸಕತ್ವ ಕೈಯಲ್ಲಿದ್ದರೂ ಕೂಡ ಸಂಸತ್ ಸದಸ್ಯ ಸ್ಥಾನಕ್ಕೋಸ್ಕರ ಪೈಪೋಟಿಗೆ ಇಳಿತಾ ಇದ್ದಾರೆ. ಈ ತುಕಾರಾಂ ಸತತವಾಗಿ 4 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಸಂಡೂರು ಶಾಸಕರಾಗಿ ಹಾಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ತುಕಾರಾಂ ಅವರಿಗೆ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ ಅವರನ್ನ ಇಳಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಶ್ರೀರಾಮುಲು ಅವರ ವಿರುದ್ಧವಾಗಿ ತುಕಾರಾಂ ಅವರ ಗೆಲುವು ಸಾಧ್ಯತೆ ಇದೆ. ಹೀಗೆ ಕೈಯಲ್ಲಿ ಶಾಸಕತ್ವ ಇರುವ ಕೆಲ ಅಭ್ಯರ್ಥಿಗಳಿಗೆ ಶಾಸಕರಾಗಬೇಕು ಅಂತ ಹೇಳಿ ಚುನಾವಣೆಗೆ ಇಳಿದು ಸೋಲನ್ನ ಅನುಭವಿಸಿದ ಕೆಲ ವ್ಯಕ್ತಿಗಳಿಗೂ ಕೂಡ ಈ ಬಾರಿ ಅವಕಾಶವನ್ನ ನೀಡಿರೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.